ಬಿಗ್ ಮಿಶ್ರಾ ಪೇಡ ಕೇಂದ್ರ ಬಸ್ ನಿಲ್ದಾಣ ಹತ್ತಿರ ವಿಜಯಪುರ. ಗಣೇಶ ವಿಶೇಷ ಪ್ರಿಯ ಗ್ರಾಹಕರೇ, ನಿಮ್ಮ ಬಿಗ್ ಮಿಶ್ರಾ ಪೇಡ ಸ್ವೀಟ್ ಮಾರ್ಟಿನಲ್ಲಿ ಗಣೇಶ ಚತುರ್ಥಿ ಪ್ರಯುಕ್ತ ವಿಷಯವಾಗಿ ತಯಾರಿಸಲಾಗಿದೆ. ಮೋದಕ ಹಾಗೂ ಸಿಹಿ ತಿನಿಸುಗಳು ಯೋಗ್ಯ ದರದಲ್ಲಿ ದೊರೆಯುತ್ತವೆ. ಧಾರವಾಡ ಮಿಶ್ರಾ ಪೇಡ ಉತ್ಪಾದಕ ಪರಿಶುದ್ಧದಲ್ಲಿ ತಿನಿಸುಗಳಿಗಾಗಿ ಭೇಟಿ ಕೊಡಿ. ಬನ್ನಿ. ಸ್ವಾಗತ. ಬಿಗ್ ಮಿಶ್ರಾ ಪೇಡ, ವಿಜಯಪುರ. स्वागत है आपका बी न्यूज़ नेशन में। मैं हूं आबिद हुसैन शेख। नंदी शुगर फैक्ट्री में अव्यवहार के आरोप रमेश बिदनूर। बीजापुर तालुके के कृष्णा नगर में स्थित नंदी सहकारी शक्कर कारखाने नियमित से संबंधित मैनेजमेंट और अध्यक्ष के खिलाफ नियमों का उल्लंघन करते हुए मनमानी और अव्यवहार के आरोप लगाते हुए मीडिया से बात की रमेश बिदनूर ने। ಎಲ್ರಿಗೂ ನಮಸ್ಕಾರಗಳು. ಎಲ್ಲ ಪತ್ರಕರ್ತರ ಮಿತ್ರರಿಗೆ ಮೊದಲು ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಈ ಒಂದು ತುರ್ತು ಪತ್ರಿಕಾಗೋಷ್ಠಿಗೆ ತಾವೆಲ್ಲ ತಮ್ಮ ಕೆಲಸದ ಒತ್ತಡಗಳ ಮಧ್ಯೆಯೂ ಬಂದಿರೋದಕ್ಕೆ ಎಲ್ಲರಿಗೂ ನಾನು ಸ್ವಾಗತವನ್ನು ಬಯಸುತ್ತೇನೆ. ಈಗಾಗಲೇ ತಮಗೆ ತಿಳಿದಿರುವಂತೆ ನಾನು ವಿಜಯಪುರದ ಶ್ರೀ ಸಿದ್ದೇಶ್ವರ ಸಹಕಾರಿ ಬ್ಯಾಂಕಿನ ಉಪಾಧ್ಯಕ್ಷನಾಗಿ ಪ್ರಸಕ್ತ ಆಡಳಿತ ಮಂಡಳಿಯಲ್ಲಿ, ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಪ್ರಸಕ್ತ ಆಡಳಿತ ಮಂಡಳಿ ಒಬ್ಬ ನಿರ್ದೇಶಕನಾಗಿ ಈ 5 ವರ್ಷಗಳ ಕಾಲ ಕೆಲಸವನ್ನು ಮಾಡಿರುತ್ತೇನೆ. ಬಹುಶಃ 2018ರ ಚುನಾವಣೆಗೆ ಸಂಬಂಧಪಟ್ಟಂತೆ ನಿನ್ನೆ 2 ಪ್ಯಾನೆಲ್ನ ಪತ್ರಿಕಾಗೋಷ್ಠಿಗಳು ಆದವು. ಆ ಸಂದರ್ಭದಲ್ಲಿ ಕೆಲವೊಂದು ಅನಿವಾರ್ಯ ಕಾರಣಗಳಿಂದ ಬಹುಶಃ ನನ್ನ ಹೆಸರು ತೊಗೊಂಡ್ರು ಅಥವಾ ಏನು ಮಾಡಿದ್ರು ಅನ್ನೋದು ಗೊತ್ತಾಗಲಿಲ್ಲ. ಅದಕ್ಕೆ ಬಹಳಷ್ಟು ವಿಚಾರಗಳನ್ನು ಮಾಧ್ಯಮದ ಮೂಲಕ ಹಂಚ್ಕೋಬಾರ್ದು. ಆ ಒಂದು ವ್ಯವಸ್ಥೆ ಇದೆ ಅಲ್ಲಿ ಕಾರ್ಖಾನೆಯಲ್ಲಿ. ಆ ವ್ಯವಸ್ಥೆ ಮುಖಾಂತರ ನನ್ನ ಹೋರಾಟವನ್ನು ಈಗಾಗಲೇ 1 ವರ್ಷದಿಂದ ನಾನು ಮಾಡ್ಕೋತ ಬಂದಿದ್ದೀನಿ. ನಾನು ಕುಮಾರ್ ದೇಸಾರ್ ಪ್ಯಾನಲಿಂದ ಆರಿಸಿ ಬಂದರೂ ಸಹಿತ 4 ವರ್ಷಗಳ ಕಾಲ ಅವ್ರಿಗೆ ಕೆಲಸ ಮಾಡಿದರು. ಅವರ ಆಡಳಿತಾವಧಿಯಲ್ಲಿ ಯಾವಾಗ ಕಾರ್ಖಾನೆಗೆ ಮಾರಕವಾಗ್ತಕ್ಕಂಥ ಭ್ರಷ್ಟಾಚಾರದ ವ್ಯವಸ್ಥೆ ಪ್ರಾರಂಭವಾಯಿತು, ಅದನ್ನು ಹಂತ ಹಂತವಾಗಿ ಕಾರ್ಖಾನೆಯ ಒಂದು ಕಾರ್ಯನಿರ್ವಾಹಕ ಸಮಿತಿ ಸಭೆಯಲ್ಲಿ ಮತ್ತು ಆ ಆಡಳಿತಕ್ಕೆ ಸಂಬಂಧಪಟ್ಟಂಥ ವ್ಯವಸ್ಥಾಪಕ ನಿರ್ದೇಶಕರಿಗೆ ಸಂಬಂಧಪಟ್ಟಂತೆ, ಸಕ್ಕರೆ ಆಯುಕ್ತರಿಗೆ ಸಂಬಂಧಪಟ್ಟಂತೆ ಒಂದು ನನ್ನದೇ ಆದಂಥದ್ದು ಒಂದು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀನಿ. ಆದರೆ ಅನಿವಾರ್ಯವಾಗಿ ಈಗಾಗಲೇ ಮಾಧ್ಯಮದಲ್ಲಿ ನನ್ನ ಹೆಸರು ಪ್ರಸ್ತಾಪ ಆಗಿದ್ದಕ್ಕಾಗಿ ಇವತ್ತು ಈ ಪತ್ರಿಕಾಗೋಷ್ಠಿ ಮುಖಾಂತರ ನಂದಿ ಸಕ್ಕರೆ ಕಾರ್ಖಾನೆಯಲ್ಲಿ ಏನಾಗ್ತಾ ಇದೆ ಅನ್ನೋ ವಿಷಯದನ್ನು ತಮ್ಮ ಮುಖಾಂತರ ನನ್ನ ಷೇರುದಾರರಿಗೆ ಮತ್ತು ವಿಜಯಪುರದ ಸಹಕಾರಿ ಬಂಧುಗಳಿಗೆ ತಲುಪಿಸುವ ನಿಟ್ಟಿನಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾಯಿದ್ದೀನಿ. ಈಗಾಗಲೇ ಚುನಾವಣೆ ನಿಮಿತ್ತ ಏನು ಪೂರ್ವ ಪ್ರಚಾರ ಸಭೆ ಇತ್ತು 26ನೇ ತಾರೀಕು, ಕಳೆದ ತಿಂಗಳು ಆಗಸ್ಟ್ 26, ಕೆಲವೊಂದು ವಿಚಾರಗಳನ್ನು ನಾನು ಬಹಿರಂಗವಾಗಿ ಹೇಳಿದ್ದೆ. ಅವು ಯಾವ ವಿಚಾರಗಳು ಪತ್ರಿಕಾ ಮಾಧ್ಯಮದಲ್ಲಿ ಬಂದಿರಲಿಲ್ಲ. ನಿನ್ನೆ ನಡೆದಂಥ ಕುಮಾರ್ ದೇಸಾರು ಅದರಲ್ಲಿ ಏನು ಕನ್ಸ್ಟ್ರಕ್ಟಿವ್ ಐಡಿಯಾಸ್ ಇದ್ದು ಅದನ್ನು ಬಿಟ್ಟು ಕೆಲವೊಂದು ಸಣ್ಣ ಪುಟ್ಟ ಲೋಪದೋಷಗಳನ್ನೇ ದೊಡ್ಡ ಅಂತೇಳಿ ಮಾಡಿ ತೋರಿಸ್ತಕ್ಕಂಥ ಒಂದು ಅವಿವೇಕಿತನದ ಕೂಡಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನನ್ನ ಮೊದಲನೇ ಆಗ್ರಹ ಏನಿತ್ತು ಅಂದರೆ, 2013ರ ಚುನಾವಣೆಯಲ್ಲಿ ನಾವು ನಂದಿ ಸಕ್ಕರೆ ಕಾರ್ಖಾನೆಗೆ ಆರಿಸಿ ಹೋದ್ಮ್ಯಾಗ ಅಲ್ಲಿರ್ತಕ್ಕಂಥ ಆರ್ಥಿಕ ವ್ಯವಸ್ಥೆ ಬಗ್ಗೆ, ಕಾರ್ಖಾನೆಯ ಆರ್ಥಿಕ ಸ್ಥಿತಿಗಳ ಬಗ್ಗೆ ಒಂದು ಶ್ವೇತಪತ್ರವನ್ನು ಹೊರಡಿಸಿದ್ದೀವಿ. ಕಾರ್ಖಾನೆಗೆ ಏನಿದೆ, ಲಯಬಿಲಿಟೀಸ್ ಏನು, ಅಸೆಟ್ಸ್ ಏನು, ನಮ್ಮ ಸ್ಟಾಕ್ ಏನಿದೆ, ನಾವು ಕೊಡ್ತಕ್ಕಂಥದ್ದೇನು, ಬರ್ತಕ್ಕಂಥದ್ದೇನು, ಆಸ್ತಿ ಏನು, ಎಲ್ಲವನ್ನು ಷೇರುದಾರಿಗೆ ಮುಟ್ಟಿಸ್ತಕ್ಕಂಥ ಕೆಲಸದಲ್ಲಿ 10,000 ಚಿಲ್ಲರ್ ಷೇರುದಾರಿಗೂ ಶ್ವೇತಪತ್ರವನ್ನು ಹೊರಡಿಸಿ ಪ್ರತಿ ಮನೆ ಷೇರುದಾರಿಗೆ ಮುಟ್ಟಿಸಿದ್ದೀವಿ. ಈ 5 ವರ್ಷಗಳ ಅವಧಿಯಲ್ಲಿ ಚುನಾವಣೆಗಿಂತ ಪೂರ್ವದಲ್ಲಿ ನಾನು ಈಗಿರ್ತಕ್ಕಂಥ ಅಧ್ಯಕ್ಷರಂಥ ಕುಮಾರ್ ದೇಸಾರಿಗೆ ಒಂದು ಮಾತನ್ನು ಸಾರ್ವಜನಿಕವಾಗಿ ಸಭೆಯಲ್ಲಿ ಹೇಳಿದ್ದೆ. ಯಾವ ಒಂದು ಚುನಾವಣೆ ನಂತರ ನಮ್ಮ ಅಧಿಕಾರ ತಗೊಂಡಾಗ ಶ್ವೇತಪತ್ರ ಹೊರಡಿಸಿದ್ದೀವಿ, ಈ 5 ವರ್ಷಗಳ ಅವಧಿಯಲ್ಲಿ ನಾವು ಏನು ಮಾಡಿದ್ದೀವಿ, ಚುನಾವಣೆಗೆ ಹೋಗತಕ್ಕಂಥ ಸಂದರ್ಭದಲ್ಲಿ ನಮ್ಮ ಆರ್ಥಿಕ ಸ್ಥಿತಿಗತಿ ಏನಿದೆ, ಅದರ ಸಂಬಂಧಪಟ್ಟಂತೆ ಒಂದು ಶ್ವೇತಪತ್ರನ ಹೊರಡಿಸಬೇಕು ಅಂಥೇಳಿ ನಾನು ಒಂದು ಆಗ್ರಹವನ್ನು ಮಾಡಿದ್ದೆ. ಇದು ಯಾಕಪ್ಪ ಅಂತಂದ್ರೆ, ತಮಗೂ ಎಲ್ಲ ಗೊತ್ತದ, ಇವರು ನಿನ್ನೆ ಅಡ್ವರ್ಟೈಸು ಎಲ್ಲ ಪತ್ರಿಕೆಗಳಲ್ಲಿ ಕೊಟ್ಟಿದ್ದಾರೆ, ತಮ್ಮ ಪ್ರಚಾರ ಇದರಲ್ಲೂ ಕೂಡ ಹಾಕಿದ್ದಾರೆ, ಒಂದು ಬೆಸ್ಟ್ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಅವಾರ್ಡ್ ತೊಗೊಂಡಿದ್ದೀವಿ ಅಂಥೇಳಿ. ಅದರ ದುರ್ದೈವಶಾತ್ ಅವ್ರು ಯಾವ ಪುಣ್ಯಾತ್ಮರು ಇವ್ರಿಗೆ ಅವಾರ್ಡ್ ಕೊಟ್ಟರು ಗೊತ್ತಿಲ್ಲ. ಬೆಸ್ಟ್ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಅವಾರ್ಡ್ ತೊಗೊಂಡಂಥವ್ರು
25 ವರ್ಷಗಳ ಕಾರ್ಖಾನೆ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ರೈತರ ಬಿಲ್ಲನ್ನು 4 ತಿಂಗಳ ನಂತರ ಕೊಟ್ಟಿರ್ತಕ್ಕಂಥ ಒಂದು ವ್ಯವಸ್ಥೆ ಈ ಆಡಳಿತ ಮಂಡಳಿಯ ಅವಧಿಯಲ್ಲಿ ಆಗಿದೆ. HNT ಏನು ಸಾರಿಗೆ ಮತ್ತು ಕಟಾವಿದೆ, ಇದು ನಾಗರ ಪಂಚಮಿ ಒಳಗಾಗಿ ಕೊಡ್ತಕ್ಕಂಥ ವ್ಯವಸ್ಥೆ ಕಾರ್ಖಾನೆಯಲ್ಲಿತ್ತು. ಸುಮಾರು 6 ರಿಂದ 6.5 ಕೋಟಿ ರೂಪಾಯಿ ಕೊಡಬೇಕಾಗಿತ್ತು. ಆ ದುರ್ದೈವಶಾತ್ ಗಣೇಶ ಹಬ್ಬ ಬಂದರೂ ಸಹಿತ ಇವರು ಇನ್ನೂ ಕೊಟ್ಟಿಲ್ಲ. ಇವರು ಬೆಸ್ಟ್ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಅದು ತೊಗೊಂಡ್ಮ್ಯಾಗ ಆರ್ಥಿಕ ವ್ಯವಸ್ಥೆ ಸರಿಯಾಗಿರಬೇಕಾಗಿತ್ತು. ಮತ್ತು ನಿನ್ನೊಂದು ಪತ್ರಿಕೆ ಒಳಗವರು ಇವತ್ತು ಪತ್ರಿಕೆಯಲ್ಲಿ ಬಂದಿದೆ ಏನಂತಂದ್ರೆ, ನಾವು ಜನವರಿ ಒಳಗೆ ಬಿಲ್ ಕೊಡಕ್ಕೆ ರೊಕ್ಕ ಇರಲಾರ್ದಾಗ ಆಸ್ತಿ ಅಡಮಾನ ಇಡಕ್ಕೆ ಹೋದಿವಿ, ಆದ್ರೆ ಅದು ಹಿಂದಿನ ಆಡಳಿತ ಮಂಡಳಿ ಅದ್ರ ಮ್ಯಾಗ ಇಟ್ಟುಬಿಟ್ಟಾರ ಅನ್ನೋದು, ಆ ಬೋಜ ಇಟ್ಟಾರ ಅನ್ನೋದು ಗೊತ್ತಾಗಲಿಲ್ಲ ನಮಗೆ, ಅವಾಗ ಗೊತ್ತಾಯಿತು ಅಂಥೇಳಿ. ಬೆಸ್ಟ್ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಅವಾರ್ಡ್ ತೊಗೊಂಡವರು ನಮ್ಮ ಕಾರ್ಖಾನೆಗೆ ಇರ್ತಕ್ಕಂಥ ಲಯಬಿಲಿಟಿ ಏನು, ನಮ್ಮ ಆಸ್ತಿ ಏನು, ನಮ್ಮ ಸ್ಟಾಕ್ ಏನು ಅಂತಕ್ಕಂಥದ್ದು ಮಾಹಿತಿ ಇವ್ರು 5 ವರ್ಷ ನೋಡೋಕೆ ಅವಕಾಶ ಆಗಲಿಲ್ಲ ರೀ. 2013ರಾಗ ಆರಿಸಿ ಬಂದೀವಿ. ಹಿಂದಿನ ಆಡಳಿತ ಮಂಡಳಿ ಏನೇ ಮಾಡಿದ್ರು 2013ಕ್ಕಿಂತ ಮುಂಚೆ ಮಾಡಬೇಕಾಗಿತ್ತು. 2018ಕ್ಕೆ ಇವ್ರು ಚುನಾವಣೆ ಹೋಗೋ ಸಂದರ್ಭದಾಗೂ ಇವರಿಗೆ ನಮ್ಮ ಲಯಬಿಲಿಟೀಸೇ ಗೊತ್ತಿಲ್ಲ ಅಂತಂದ್ರೆ ಇವ್ರು ಎಂಥ ಬೆಸ್ಟ್ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಮಾಡಿದ್ದಾರೆ ಅಂತಕ್ಕಂಥ ವಿಚಾರನ ಪತ್ರಿಕೆ ಮೂಲಕ ನಾನು ಜನರಿಗೆ ತಲುಪಿಸಲು ಬಯಸ್ತೀನಿ. ಅಂದರೆ ಅಲ್ಲಿ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ. ಇದನ್ನು ಈಗಾದರೂ ಕುಮಾರ್ ದನಿಯರಿಗೆ ಏನಾದರೂ ನೈತಿಕತೆ ಇದ್ದರೆ ಕೂಡಲೇ ಅವರ ಶ್ವೇತಪತ್ರನ ಹೊಡೆಸಬೇಕು ಅಂತೇಳಿ ನನ್ನ ಆಗ್ರಹ. ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಒಂದು ವ್ಯವಸ್ಥಿತವಾಗಿ ಒಂದು ಪ್ರಜಾಪ್ರಭುತ್ವ ಮಾರ್ಗದಲ್ಲಿ ಒಂದು ಕಾರ್ಖಾನೆ ನಡೀತಿದ್ರಿ. ಅಲ್ಲೊಂದು ಕಬ್ಬು ಬೆಳೆಗಾರರ ಸಂಘ ಅಂತಿದೆ, ಅದಕ್ಕೊಬ್ಬರನ್ನ ಅಧ್ಯಕ್ಷರು ಮಾಡ್ತಕ್ಕಂಥ ರೂಢಿ ಇದೆ. ರೈತರು ಯಾವುದೇ ಹಂಗಾಮನ್ನು ಕಾರ್ಖಾನೆ ಪ್ರಾರಂಭ ಮಾಡೋಕ್ಕಿಂತ ಪೂರ್ವದಲ್ಲಿ ಆ ಕಬ್ಬು ಬೆಳೆಗಾರರ ಸಭೆಯನ್ನು ಕರೆದು ಅಲ್ಲಿ ರೈತರೊಂದಿಗೆ ಚರ್ಚೆ ಮಾಡಿ ಕಾರ್ಖಾನೆಯ ಆರ್ಥಿಕ ಸ್ಥಿತಿಗಳನ್ನ ಚಾರ್ಟರ್ಡ್ ಅಕೌಂಟೆಂಟ್ ಕರೆಸಿ ಹೇಳಿ ಈ ಹಂಗಾಮ್ನ್ಯಾಗ ರೇಟ್ ಏನು ಫಿಕ್ಸ್ ಮಾಡಬೇಕು, ಮೊದಲನೇ ಬಿಲ್ ಕೊಡೋಕೆ ಏನು ರೇಟ್ ಫಿಕ್ಸ್ ಮಾಡಬೇಕು ಅನ್ನೋದನ್ನು ಕಬ್ಬು ಬೆಳೆಗಾರರ ಮೀಟಿಂಗ್ನಲ್ಲಿ ನಿರ್ಣಯ ಮಾಡ್ತೀವಿ. ಎರಡನೇ ಬಿಲ್ ಕೊಡಬೇಕಾದ್ರೆ ಅವಾಗೂ ಕಬ್ಬು ಬೆಳೆಗಾರರ ಮೀಟಿಂಗ್ ಕರೆದು ಅವ್ರು ಏನು ನಿರ್ಣಯ ಮಾಡ್ತಾರೆ ಅದನ್ನೇ ನಾವು ಆಡಳಿತ ಮಂಡಳಿಯವರು ಅನ್ವಯಿಸ್ತೀವಿ. ಕೊನೆ ಬಿಲ್ ಹಾಕಬೇಕಾದ್ರೂ ನಮ್ದು ಆ ವರ್ಷದಲ್ಲಿ ಇರ್ತಕ್ಕಂಥ ಸಕ್ಕರೆ ಮಾರಾಟದ ದರ, ಆರ್ಥಿಕ ಸ್ಥಿತಿಗತಿ ಎಲ್ಲ ನೋಡಿಕೊಂಡು ಕೊನೆ ಬಿಲ್ ಕೂಡ ಕಬ್ಬು ಬೆಳೆಗಾರರ ಸಭೆಯಲ್ಲೇ ನಿರ್ಣಯ ಮಾಡ್ತೀವಿ. ಇದು ಸುಮಾರು 25 ವರ್ಷಗಳಿಂದ ವ್ಯವಸ್ಥಿತವಾಗಿ ನಡೆದುಕೊಂಡು ಬಂದಂಥ ಪದ್ಧತಿಯಲ್ಲಿ ಭಾಳ ಅತ್ಯಂತ ಅಚ್ಚುಕಟ್ಟಾದಂಥ ಪದ್ಧತಿ. ಅದರ ದುರ್ದೈವಕ್ಕೆ ಏನಾಗಿದೆ, ಕುಮಾರ್ ದೇಸಾಯಿ ಅವರು ಕಾರ್ಖಾನೆಯ ಚೇರ್ಮನ್ರು, ಅವ್ರ ಅಣ್ಣ ಬಸವರಾಜ್ ದೇಸಾಯಿ ಅವರು ಕಬ್ಬು ಬೆಳೆಗಾರ ಸಂಘದ ಅಧ್ಯಕ್ಷ. ಇದನ್ನು ನಾವು ಸುಮಾರು ವರ್ಷದಿಂದ ಏನು ಹೇಳ್ಕೊತ ಬಂದೀವಿ. 2013ಕ್ಕಿಂತ ಮುಂಚೆ ಇದ್ರಿ ಇವತ್ತು ನಿಮ್ಮ ತಮ್ಮ ಕಾರ್ಖಾನೆ ಚೇರ್ಮನ್ ಆಗ್ಯಾರ. ಒಂದು ವಿರೋಧ ಪಕ್ಷವಾಗಿ ಸಮರ್ಥವಾಗಿ ಕೆಲಸ ಮಾಡ್ತಕ್ಕಂಥ ಕಬ್ಬು ಬೆಳೆಗಾರರ ಸಂಘ, ಇದಕ್ಕೆ ನೀವು ನೈತಿಕತೆಯನ್ನು ತೊಗೊಂಡು ರಾಜೀನಾಮೆ ಕೊಡಬೇಕಂತೇಳಿ ನಮ್ಮ ಆಗ್ರಹ ಇತ್ತು. ದುರ್ದೈವಶಾತ್ ಇವತ್ತಿನವರೆಗೂ ಬಸವರಾಜ್ ದೇಸಾಯಿ ಅವರು ರಾಜೀನಾಮೆಯನ್ನು ಕೊಟ್ಟಿರುವುದಿಲ್ಲ. ಅದಕ್ಕೆ ಕುಮಾರ್ ದೇಸಾಯಿ ಬಸವರಾಜ್ ದೇಸಾಯಿಗೆ ನೈತಿಕತೆ ಇತ್ತಂದ್ರೆ ಕೂಡಲೇ ಅವ್ರು ಕಬ್ಬು ಬೆಳೆಗಾರರ ಸಂಘಕ್ಕೆ ರಾಜೀನಾಮೆ ಕೊಡಬೇಕು ಅಂತೇಳಿ ನನ್ನ ಎರಡನೇ ಆಗ್ರಹ. ಎಲ್ಲ ಪತ್ರಿಕೆಗಳಲ್ಲಿ ನಾವು ಸಾಧನೆಯನ್ನು ಮಾಡಿದ್ದೇವೆ, ನುಡಿದಂತೆ ನಡೆದಿದ್ದೇವೆ ಅಂತ ಸುಮಾರು ಪುಟಗಳ ಒಂದು ಜಾಹೀರಾತುಗಳನ್ನು ಕೊಡ್ತಾ ಇದ್ದಾರೆ. ಸುಳ್ಳು ಸಾಧನೆಗಳನ್ನು ಸತ್ಯವೇ ಅಂತೇಳಿ ಬೆಂಬಲಿಸಿ ಹೊರಟಿದ್ದಾರೆ ಇವರು. ಒಂದು ವೇಳೆ ಇವರು ಸಾಧನೆಗಳನ್ನ ಮಾಡಿದ್ದೇ ಆದ್ರೆ ನಾಳೆ ದಿನಾಂಕ 24/9/2018 ನಮ್ಮ ಸರ್ವಸಾಮಾನ್ಯ ಸಭೆಯನ್ನು ಕರೆದಿದ್ದಾರೆ, ಜನರಲ್ ಬಾಡಿ ಮೀಟಿಂಗ್ ಕರೆದಿದ್ದಾರೆ. ಇಲ್ಲಿ ಒಂದು ಕಾನೂನಾತ್ಮಕವಾಗಿ ಒಂದು ತಾಂತ್ರಿಕವಾಗಿ ಏನಾಗಿದೆ, 18ನೇ ತಾರೀಕಿಗೆ ಕಾರ್ಖಾನೆ ಚುನಾವಣೆ ಇದೆ. ಇದೇ 18 ನಾಳೆ, ಇದೇ 24ಕ್ಕೆ ಜನರಲ್ ಬಾಡಿಗೆ ಕರೆದಿದ್ದಾರೆ ಇವರು ಆಡಳಿತ ಮಂಡಳಿಯವರು. 18ಕ್ಕೆ ಚುನಾವಣೆ ಆದರೆ ಹೊಸ ಆಡಳಿತ ಮಂಡಳಿ ಜಾರಿ ಬರೋಕ್ಕೆ 15 ದಿವಸ ಅವಕಾಶ ಇರ್ತೈತಿ ಕಾನೂನಿನಲ್ಲಿ. ತಾಂತ್ರಿಕವಾಗಿ 15 ದಿವಸಗಳ ನಂತರ ಒಳಗಾಗಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಆಗ್ತೈತಿ. ಒಂದು ವೇಳೆ ಇದೇ ಅಧ್ಯಕ್ಷರು 24ಕ್ಕೆ ಸಭೆ ನಡೆಸ್ತಾರಂತೂ ಇಟ್ಕೊಳ್ಳೋಣ. ಒಂದು ವೇಳೆ ನಾಳೆ ಇವರು ಚುನಾವಣೆಯಲ್ಲಿ ಸೋತ್ರೆ 24ಕ್ಕೆ ಅಧ್ಯಕ್ಷತೆಯನ್ನು ಯಾರು ವಹಿಸೋರು? ಇಂಥ ಒಂದು ತಾಂತ್ರಿಕ ಸಮಸ್ಯೆನೂ ಇದೆ. ಇವರಿಗೇನಾದರೂ ನುಡಿದಂತೆ ನಡೆದಿದ್ದೇವೆ ಅನ್ನೋದಾದ್ರೆ, ಸಾಧನೆಗಳನ್ನ ಮಾಡಿದ್ದೇ ಆದ್ರೆ ಚುನಾವಣೆಗಿಂತ ಪೂರ್ವದಲ್ಲಿ ಸಾಮಾನ್ಯ ಸಭೆಯನ್ನು ಮಾಡ್ಬೋದಾಗಿತ್ತಲ್ಲ. ಇವರು ತಮ್ಮ ಸಾಧನೆಗಳನ್ನು ಪತ್ರಿಕೆಗಳ ಮುಖಾಂತರ ಸಾರ್ವಜನಿಕರಿಗೆ ಹೇಳೋದಕ್ಕಿಂತ ಷೇರುದಾರ ನ್ಯಾಯಾಲಯದಲ್ಲಿ ಇವತ್ತು ಮಹಾಸಭೆಯಲ್ಲಿ ಹೇಳಿ ತಮ್ಮ ಸಾಧನೆಗಳನ್ನು ಪ್ರತಿಬಿಂಬಿಸಿ ಚುನಾವಣೆ ಹೋಗ್ಬೋದಾಗಿತ್ತು. ಅಂದರೆ ಇವರು ಸಾಧನೆಗಳನ್ನ ಮಾಡಿಲ್ಲ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತಕ್ಕಂಥದ್ದನ್ನು ಈ ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಸರ್ ದಯವಿಟ್ಟು ದೃಶ್ಯ ಮಾಧ್ಯಮ ಮತ್ತು ಪ್ರಿಂಟ್ ಮೀಡಿಯಾ ದಯವಿಟ್ಟು ಮಾಡೋದು ಬೇಡ. ಆಯ್ತು ಸರ್, ಈಗ ಆಯ್ತು ಸರ್, ಅದು ವಿಷಯ ನನ್ನ ಗಮನಕ್ಕೆ ಬಂದ ತಕ್ಷಣ ಕರೆದಿದ್ದೀನಿ. ನಾನು ವಿಚಾರಗಳನ್ನು ಕೂಡ ನಿಮಗೆ ಹೇಳ್ತಾ ಇದ್ದೀನಿ.
ನಾನು ನೀವು ಬರ್ದಿದ್ದು ತಪ್ಪು ಅಂತೇಳಿ ನಾನು ಎಲ್ಲಿ ಅಂತ ಇಲ್ಲ. ಅಲ್ಲ, ಜಾಹೀರಾತಲ್ಲಿ ಸಾಧೆ ಅದನ್ನೇ ಹೇಳ್ತಾ ಇದ್ದೀನಿ ಸರ್, ಅದನ್ನೇ ಹೇಳ್ತಾ ಇದ್ದೀನಿ. ಇನ್ನು ಅವರು ನಿನ್ನೆ ದಾಖಲೆಗಳೇನಾದರೂ ಕೊಡಬೇಕು ಅಂತಕ್ಕಂಥ ವಿಚಾರನ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಅದಕ್ಕೆ ನಾನು ಮಾಧ್ಯಮದ ಮುಖಾಂತರ ಕುಮಾರ್ ಧನ್ಯರಿಗೆ ಇನ್ನೊಂದು ಆಗ್ರಹವನ್ನು ಮಾಡ್ತೀನಿ. ಒಂದು ವೇಳೆ ಶಾಸನಬದ್ಧವಾದಂಥ ಯಾವುದಾದರೂ ವಿಚಾರಣೆಯನ್ನು ಮಾಡಿದಿದ್ರೆ ಸಹಕಾರಿ ಸಂಘಗಳ ಕಲಂ 64 ಅವರು ವಿಚಾರಣೆ ಮಾಡಲಿ, ಲೋಕಾಯುಕ್ತ ತನಿಖೆಯನ್ನು ಮಾಡಲಿ, ಆ್ಯಂಟಿ ಕರಪ್ಷನ್ ಬ್ಯೂರೋಗೆ ತನಿಖೆಯನ್ನು ಒಪ್ಪಿಸಲಿ. ನನ್ನಲ್ಲಿ ಇರ್ತಕ್ಕಂಥ ದಾಖಲೆಗಳು ನಾನು ಸಂಪೂರ್ಣವಾಗಿ ಕೊಡ್ಲಿಕ್ಕೆ ಸಿದ್ಧಿದ್ದೀನಿ. ಯಾಕಂದರೆ ಸುಮಾರು 294 ಕೋಟಿ ಒಂದು ಇದನ್ನು ಮಾಡಿ ವಸಂತದಾದ ಇನ್ಸ್ಟಿಟ್ಯೂಟ್ನಿಂದ ಒಂದು ಅದಕ್ಕೆ ಅಂದಾಜು ವೆಚ್ಚವನ್ನು ತಯಾರು ಮಾಡಿ ಅದನ್ನು 222 ಕೋಟಿಗೆ ಕೆಲಸವನ್ನು ಕೊಟ್ಟಿದ್ದೀವಿ, 50-70 ಕೋಟಿ ಉಳಿಸಿದ್ದೀವಿ ಅಂತಕ್ಕಂಥ ವಿಚಾರನ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಇದೇ DPR ಅನ್ನು ಸುಮಾರು 150 ಕೋಟಿಗಳಿಗೆ ಸುಮಾರು ಕಾರ್ಖಾನೆಗಳು ಮಾಡಿದಾವೆ. ಅಂದರೆ ಸುಮಾರು 40ರಿಂದ 50 ಕೋಟಿ ಇದರಲ್ಲಿ ಭ್ರಷ್ಟಾಚಾರ ಆಗಿದೆ. ಈ ಭ್ರಷ್ಟಾಚಾರ ಆಗಿದ್ರ ಬಗ್ಗೆ ಈಗಾಗಲೇ ನಾವು ಆಯುಕ್ತರು, ಸಕ್ಕರೆ ನಿರ್ದೇಶನಾಲಯ ಅವ್ರಿಗೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಏನಾದರೂ ಕುಮಾರ್ ಧನ್ಯರು ಇದನ್ನು ಯಾವುದಾದ್ರೂ ಶಾಸನಬದ್ಧವಾದಂಥದ ತನಿಖಾ ಸಂಸ್ಥೆ ಕೊಟ್ಟರೆ ನಮ್ಮ ಕಡೆ ಇರ್ತಕ್ಕಂಥ ದಾಖಲೆಗಳನ್ನ ನೇರವಾಗಿ ಅವ್ರಿಗೆ ಕೊಡ್ಲಿಕ್ಕೆ ನಾವು ಸಿದ್ಧದ್ದೀವಿ ಅಂತಕ್ಕಂಥ ವಿಚಾರ ಕೂಡ ಈ ಮಾಧ್ಯಮದ ಮುಖಾಂತರ ಹೇಳಿ, ಆಡಳಿತ ಮಂಡಳಿ ಭ್ರಷ್ಟಾಚಾರದಿಂದ ಕೂಡಿದೆ, ಪಕ್ಷಪಾತದಿಂದ ಕೂಡಿದೆ, ಅತ್ಯಂತ ಬೇಜವಾಬ್ದಾರಿ. 2 ಬೇಜವಾಬ್ದಾರಿ ಉದಾಹರಣೆಗಳನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಇಚ್ಛೆಪಡ್ತೀನಿ. ನಂದಿ ಸಕ್ಕರೆ ಕಾರ್ಖಾನೆಗೆ ಕಳೆದ ವರ್ಷ 2017 ರಜತ ಮಹೋತ್ಸವ ವರ್ಷ, 25ನೇ ವರ್ಷದ ಒಂದು ರಜತ ಮಹೋತ್ಸವ ವರ್ಷ. ದುರ್ದೈವಕ್ಕೆ ಆಡಳಿತ ಮಂಡಳಿ ರಜತ ಮಹೋತ್ಸವ ವರ್ಷನೇ ಆಚರಿಸಲಿಲ್ಲ. ಬೆಸ್ಟ್ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಅವಾರ್ಡ್ ಅವ್ರು ತೊಗೊಂಡಿದ್ರಂದ್ರೆ, ಕಾರ್ಖಾನೆಯ ಆರ್ಥಿಕ ಸ್ಥಿತಿಗತಿ ಸರಿ ಇತ್ತು ಅಂದರೆ ಒಂದು ಅತ್ಯಂತ ಹೆಮ್ಮೆಯ ವರ್ಷವಾದಂಥ ರಜತ ಮಹೋತ್ಸವವನ್ನು ಇಡೀ ವರ್ಷ ಆಚರಿಸಬೇಕಾಗಿತ್ತು. ಯಾವಾಗ ನಾನು ಧರಣಿ ಕುಂದಿರ್ತೀನಿ ಅಂದಾಗ 2018 ಜನವರಿಯಲ್ಲಿ ಒಂದು ನೆಪಕ್ಕ ಒಂದು ಕಾರ್ಯಕ್ರಮವನ್ನು ಮಾಡಿಬಿಟ್ರು. ಇನ್ನು 2016ರಂದು ಡಿಸ್ಟಿಲರಿ ಚಾಲೂ ಆಗಿತ್ತು. ಆ 2016ರಲ್ಲಿ ಚಾಲೂ ಆದಂಥ ಡಿಸ್ಟಿಲರಿನ 2018ಕ್ಕೆ ಲೋಕಾರ್ಪಣೆ ಮಾಡಿದ್ದಾರೆ ಇವರು. ಒಂದು 12 ಕೋಟಿ ವೆಚ್ಚದಲ್ಲಿ ಒಂದು ಸಮುದಾಯ ಭವನ ನಿರ್ಮಾಣ ಆಗಿದೆ. ಅದು 2016ಕ್ಕೆ ಸಿದ್ಧವಾಗಿ ನಿಂತಿದೆ. ಅದನ್ನು ರೈತರಿಗೆ 2018ಕ್ಕೆ ಕೊಡ್ತಕ್ಕಂಥ ಬೇಜವಾಬ್ದಾರಿ ಕೆಲಸಗಳನ್ನ ಇವರು ಮಾಡಿದ್ದಾರೆ. ಅದಕ್ಕೆ ಇದು ಅತ್ಯಂತ ಬೇಜವಾಬ್ದಾರಿ ಮತ್ತು ಭ್ರಷ್ಟಾಚಾರದ ಕೂಡಿದೆ. ಇಂಥ ಒಂದು ಆಡಳಿತ ಮಂಡಳಿ ಆ ಕಾರ್ಖಾನೆಗೆ ಮಾರಕ ಅಂತೇಳಿ ಮಾಧ್ಯಮದ ಮುಖಾಂತರ ಹೇಳಿ ನನ್ನ ಪತ್ರಿಕಾಗೋಷ್ಠಿಗೆ ತಾವೆಲ್ಲ ಆಗಮಿಸಿಗಾಗಿ ಎಲ್ಲರಿಗೂ ವಂದನೆಗಳು ಮುಗಿಸಿ ನಾನು 2 ಮಾತು. और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।